ಹಲೋ, ವೆಲ್ಕಮ್ ಯು ಆಲ್ ಬ್ಯಾಕ್ ಟು ಮೈ ಚಾನಲ್ ವಿಜೀಸ್ ವೆಜ್ ಕ್ಯೂಸಿನ್. ಇವತ್ತು ಚಿಲುಕಿಸಿದ ಅವರೆಬೇಳೆ ಸಾರನ್ನ ಮಾಡೋದನ್ನ ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ 1/4 ಸ್ಪೂನು ಮೆಂತ್ಯ, 1 ಸ್ಪೂನ್ ಜೀರಿಗೆ, 1 ಸ್ಪೂನು ಕೊತ್ತಂಬರಿ ಬೀಜ ಮತ್ತು 1 ಸ್ಪೂನು ಗಸಗಸೆ, ಇದನ್ನೆಲ್ಲ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಇದರೊಟ್ಟಿಗೆ 1 ಈರುಳ್ಳಿ, 4 ಎಸಳು ಬೆಳ್ಳುಳ್ಳಿ, 1-2 ಹಸಿಮೆಣಸು, 1-2 ಒಣಮೆಣಸು, ಇದನ್ನೆಲ್ಲ ಡ್ರೈ ರೋಸ್ಟ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಹಾಗೆ 1 ಟೊಮೆಟೊ ಕೂಡ ನಾವು ಡ್ರೈ ರೋಸ್ಟ್ ಮಾಡಿ ಸಪ್ರೇಟ್ ಇಟ್ಕೊಳ್ಳೋಣ. ಮೊದಲು ಡ್ರೈ ರೋಸ್ಟ್ ಮಾಡಿದಂಥ ಇಂಗ್ರೀಡಿಯೆಂಟ್ಸ್ ಜೊತೆಗೆ 1 ಸ್ಪೂನ್ ಸಾಂಬಾರ್ ಪೌಡರ್ ಮತ್ತು ಒಂದು ಅರ್ಧ ಕಟ್ಟು ಸಾಂಬಾರು ಸೊಪ್ಪನ್ನು ಸೇರಿಸಿ ನುಣ್ಣಗೆ ರುಬ್ಕೊಳ್ಳೋಣ. ನಂತರ 1-2 ಅಥವಾ 3 ಸ್ಪೂನ್ ಎಣ್ಣೆಗೆ ಜೀರಿಗೆ, ಸಾಸಿವೆಯೊಂದಿಗೆ ಚಟಪಟ ಅನಿಸಿ ಬೆಳ್ಳುಳ್ಳಿ ಮತ್ತು ಹೆಚ್ಚಿಟ್ಟಿರುವಂಥ ಈರುಳ್ಳಿನ ಹಾಕಿ ಮತ್ತು ಒಂದು ಸ್ವಲ್ಪ ಕರಿಬೇವು ಸೊಪ್ಪೊಟ್ಟಿಗೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳಿ. ಇದಕ್ಕೆ ನಾವು ಮೊದಲೇ ಚಿಲುಕಿಸಿಟ್ಕೊಂಡಿದ್ವಲ್ಲ ಅವರೆಬೇಳೆ, ಇದನ್ನು ನಾನು ಒಂದು ಅರ್ಧ kg ಅವರೆಬೇಳೆನ ಚಿಲುಕಿಸಿಟ್ಕೊಂಡಿದ್ದೀನಿ. ಇದನ್ನು ಆ ಒಗ್ಗರಣೆಗೆ ಬೆರೆಸೋದು, ಸ್ವಲ್ಪ ಹಾಗೆ ಒಗ್ಗರಣೆಯಲ್ಲಿ ಸ್ವಲ್ಪ ಬಾಡಿಸ್ಕೊಳ್ಳೋದು. ನಂತರ ಆಗಲೇ ರುಬ್ಬಿಟ್ಟಿದ್ವಲ್ಲ ಆ ಮಸಾಲೆನ ಈ ಕಾಳುಗಳಿಗೆ ಬೆರೆಸೋದು. ಆ ಮಸಾಲೆಯೊಟ್ಟಿಗೆ ಈ ಕಾಳನ್ನು ಬೇಯಿಸೋದು. ಇದನ್ನು ಕುಕ್ಕರಲ್ಲಿ ಮಾಡೋದಕ್ಕಿಂತ ಹಾಗೆ ಓಪನ್ ವೆಸಲಲ್ಲಿ ಮಾಡೋದು ಬಹಳ ರುಚಿಯಾಗಿರುತ್ತೆ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಒಂದು 5 ನಿಮಿಷ ನಾವು ಇದನ್ನು ಮುಚ್ಚಿಟ್ಬಿಡೋಣ. ನಂತರದಲ್ಲಿ ಈ ಕಡೆ ನಾವು ಆವಾಗಲೇ ಸಪ್ರೇಟಾಗಿ ರೋಸ್ಟ್ ಮಾಡಿಟ್ಕೊಂಡಿದ್ವಲ್ಲ ಟೊಮೆಟೊನ ರುಬ್ಬಿಟ್ಕೊಳ್ಳೋದು. ಸ್ವಲ್ಪ ಬೆಂದಂಥ ಒಂದು ಕುದಿ ಬಂದ ಮೇಲೆ ಟೊಮೆಟೊನ ನಾವು ಕುದಿತಾ ಇರೋ ಇದಕ್ಕೆ ಸೇರಿಸ್ಕೊಳ್ಬೇಕಾಗತ್ತೆ. ಹಾಗೆ ತೆಂಗಿನಕಾಯಿನ ರುಬ್ಬಿಟ್ಕೊಂಡ್ಬಿಡೋಣ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಲ್ಲ ಸೇರಿಸ್ಕೊಳ್ಳಿ. ಬೆಲ್ಲ ಆಪ್ಷನಲ್ಲ ನೋಡಿ. ಯಾವಾಗ ಈ ಥರ ಕಾಳು ಬೆಂದಿದೆ ಅಂತ ಗೊತ್ತಾಗುತ್ತೋ ನಾವು ರುಬ್ಬಿಟ್ಕೊಂಡಿರೋಂಥ ತೆಂಗಿನಕಾಯಿನ ಇದಕ್ಕೆ ಸೇರಿಸೋದು ಮತ್ತು ಮೇಲೆ ಒಂದು ಸ್ವಲ್ಪ ಸಾಂಬಾರು ಸೊಪ್ಪು ಹಾಕೋದು. ಅಲ್ಲಿಗೆ ನಮ್ಮದು ಚಿಲುಕಿಸಿದ ಅವರೆಬೇಳೆ ಸಾರು ರೆಡಿ. Thank you for watching.